ಮತ್ತೆ ಕಾವ್ಯ ಜೋಡಿ ಒಟ್ಟಿಗೆ ಜ್ಯುವೆಲರಿ ಶಾಪ್ ಓಪನ್‌ಗೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು ಗಿಲ್ಲಿ ಮತ್ತೆ ಕಾವ್ಯನ. ಎಲ್ರಿಗೂ ಕೂಡ ಇಷ್ಟ ಈ ಒಂದು ಜೋಡಿ ಅಂದ್ರೆ. ಬಹಳನೇ ಮೆಚ್ಚುಗೆ ಇರುವಂತ ಒಂದು ಜೋಡಿ. ಎಲ್ಲಾ ಕಡೆಯಿಂದ ಕೂಡ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ದಾರೆ. ಮತ್ತೆ ಹಲವಾರು ಈವೆಂಟ್ಸ್‌ಗಳಲ್ಲಿ ಒಟ್ಟಿಗೆ ಆಗಾಗ ಕಾಣಿಸ್ಕೊತಾರೆ. ಬಟ್ ಈಗ 1 ತಿಂಗಳು 2 ತಿಂಗಳಿಂದ ಕಂಪ್ಲೀಟ್ ಆಗಿ ಶೂಟಿಂಗ್‌ನಲ್ಲಿ ಬ್ಯುಸಿ ಆಗಿದ್ರು. ಗಿಲ್ಲಿ ಅವರು ಪಳಾರ್ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಕಾವ್ಯ ಅವರು ದಿ ಪ್ರಾಬ್ಲಮ್ ಎಂಬ ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಇಬ್ರು ಕೂಡ ಒಂದೇ ಸಿನಿಮಾದಲ್ಲಿ ಮಾಡ್ತಿದ್ದಾರೆ ಅಂತ ತುಂಬಾ ಜನ ಅನ್ಕೊಂಡ್ರು. ನಂತರ ನಿರ್ದೇಶಕರು ಕ್ಲಾರಿಟಿಯನ್ನ ಕೊಡ್ತಾರೆ ಇಬ್ಬರು ಕೂಡ ಬೇರೆ ಬೇರೆ ಸಿನಿಮಾದಲ್ಲಿ ನಡೆಸ್ತಿರೋದು ಅಂತ. ಸೊ ಹೀಗಾಗಿ ಜನರಂತೂ ಸಿನಿಮಾ ನೋಡಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆ ತುಂಬಾ ದಿವಸದ ಬಳಿಕ ಒಂದು ಮಳವಳ್ಳಿಯಲ್ಲಿ ಜ್ಯುವೆಲರಿ ಶಾಪ್ ಓಪನ್ ಆಗ್ತಿದೆ. ಅದಕ್ಕೆ ಗ್ರ್ಯಾಂಡ್ ಓಪನಿಂಗ್ ಗೆ ಗೆಸ್ಟ್ ಆಗಿ ಕಾವ್ಯ ಮತ್ತೆ ಗಿಲ್ಲಿನ ಕರೆದಿರ್ತಾರೆ. ತುಂಬಾ ಚೆನ್ನಾಗಿರುವಂತಹ ಸೀರಿಯಲ್ ಕಾವ್ಯ ಅವರು ಕೂಡ ಕಂಗೊಳಿಸಿದ್ದಾರೆ. ಕಂಪ್ಲೀಟ್ ಆಗಿ ಹೀರೋ ಮೆಟೀರಿಯಲ್ ಆಗಿದ್ದಾರೆ ಗಿಲ್ಲಿ ಅವರು. ವರ್ಕೌಟ್ ಎಲ್ಲವೂ ಕೂಡ ಸ್ಟಾರ್ಟ್ ಮಾಡಿದ್ದಾರಲ್ಲ, ಪಕ್ಕಾ ಸೇಮ್ ಟು ಸೇಮ್ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ. ಇನ್ನ ಹೀರೋ ಆಗಿ ಲಾಂಚ್ ಆಗಿದ್ದಾರೆ ಅಷ್ಟೇನೆ, ಸಿನಿಮಾ ರಿಲೀಸ್ ಆಗಿಲ್ಲ. ಸಿನಿಮಾ ಮೊದಲ ಹಂತದ ಶೂಟಿಂಗ್ ಮುಕ್ತಾಯ ಆಗಿದೆ. ಆದ್ರೆ ಇಷ್ಟೊಂದು ಜನ ನಿಜವಾಗ್ಲೂ ಕೂಡ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಬಿಗ್ ಬಾಸ್ಗೆ ಬಂದ ಮೇಲಂತೂ ತುಂಬಾ ಜನರು ಕೂಡ ಇವ್ರನ್ನ ಇಷ್ಟಪಡಕ್ಕೆ ಶುರು ಆಗ್ತಾರೆ. ಬಿಗ್ ಬಾಸ್ ನೋಡಿ ಸೀಸನ್ 12 ಮುಗೀತು, ಈಗ ಸೀಸನ್ 13 ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಇನ್ನ ಕೂಡ ಅದೇ ರೀತಿಯ ಒಂದು ಕ್ರೇಜ್ ಇದೆ. ನಿಜವಾಗ್ಲೂ ಕೂಡ ಸೂಪರ್. ಈ ತರ ಯಾವ ರೀತಿ ಮುಂದೆ ಹ್ಯಾಂಡಲ್ ಮಾಡ್ತಾರೆ ಕಾದ್ ನೋಡ್ಬೇಕು. ಯಾಕಂದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಇದೇ ಒಂದು ಕ್ರೇಜ್ ಇರುತ್ತಾ, ಸಿನಿಮಾ ಕ್ಲಿಕ್ ಆಗುತ್ತಾ, ಹಿಟ್ ಆಗುತ್ತಾ, ಜನರಿಗೂ ಕೂಡ ಒಂದು ರೀತಿಯಲ್ಲಿ ನಿರೀಕ್ಷೆ ಜಾಸ್ತಿ ಇದೆ. ಕಾವ್ಯ ಅವರು ಕೂಡ ಸಿನಿಮಾ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಕೆಲವೊಂದು ಜಾಹೀರಾತುಗಳು ಸಹ ಕಾಣಿಸ್ಕೊತಾರೆ. ಇಲ್ಲಿ ಮತ್ತೆ ಕಾವ್ಯ ಒಟ್ಟಿಗೆ ಜೋಡಿಯಾಗಿ ನೋಡ್ಬೇಕು ಅಂತಾನೆ ಅಭಿಮಾನಿಗಳು ಹೆಚ್ಚು ಬಯಸುವಂತದ್ದು. ಆಗಾಗ ಇಬ್ರು ಕೂಡ ಒಟ್ಟಿಗೆ ಕಾಣಿಸ್ಕೊತಾರೆ. ಈಗ ಮತ್ತೊಮ್ಮೆ ಮಳವಳ್ಳಿಯಲ್ಲಿ, ಅದರಲ್ಲೂ ಗಿಲ್ಲಿ ಅವರ ಒಂದು ಭಾಗದ ಊರಿನಲ್ಲಿ ಮತ್ತೆ ಅವರು ಗೆಸ್ಟ್ ಆಗಿ ಹೋಗಿರುವುದು ಇನ್ನಷ್ಟು ಖುಷಿ ತರಿಸಿದೆ. ಬಹಳನೇ ಎಂಜಾಯ್ ಮಾಡಿದ್ದಾರೆ, ಜನರೊಟ್ಟಿಗೆ ಬೆರೆತಿದ್ದಾರೆ. 2-3 ಡೈಲಾಗ್ ಗಳನ್ನ ಹೊಡೆದಿದ್ದಾರೆ, ಶಿಳ್ಳೆ ಚಪ್ಪಳೆ ಹೊಡೆದಿದ್ದಾರೆ.